ಕವಿದ ಕಥೆಯು ಅರಕದಿಂದ ಕಥೆಯು ನಾನು ಅದೇ ಪರಿಮಳ ಹಳೆದು. ಸ್ವಲ್ಪ ದೂರ ಅಷ್ಟೇ. ಸ್ವಲ್ಪ ಸ್ವಲ್ಪ ಅಂತ ಹೇಳಿ ನಮ್ಗೆಲ್ಲ ಜಾಸ್ತಿನೇ ಸುಸ್ತಾಗ್ತಿದೆ. ಜೋರಾಗಿ ತಳ್ಳು. ಅಯ್ಯೋ ನನ್ನ ಸ್ಕೂಟರ್. ಅಯ್ಯೋ ನಾನು ಬಾಲ ಎಳ್ನೀರ್ನವನು. ಈ ಗುಜರಿನ ನೀನು ಸ್ಕೂಟರ್ ಅಂತ ಹೇಳ್ತಾ ಇದ್ಯಾ? ನೀನು ನನ್ನ ಸ್ಕೂಟರ್ನ ಗುಜರಿ ಅಂತ ಹೇಳ್ತಾ ಇದ್ಯಾ? ಇದ್ರಲ್ಲಿ ಬೇರೆ ಯಾರ್ ತಪ್ಪು ಇಲ್ಲ, ಎಲ್ಲ ನಿನ್ ತಪ್ಪೇ ಒಪ್ಪಿ. ನೀನ್ ಯಾವ್ದಾದ್ರೂ ಒಂದ್ ವಸ್ತುನ ವರ್ಷಗಟ್ಲೆ ಹಾಗೇ ಇಟ್ಬಿಟ್ರೆ ಅದು ತುಕ್ ಹಿಡಿದು ಹಾಳಾಗೇ ಆಗತ್ತಲ್ವಾ ಒಪ್ಪಿ. ಅದು ಸ್ಕೂಟರೇ ಆಗಿರ್ಲಿ ಅಥವಾ ಬೇರೆ ವಸ್ತುನೇ ಆಗಿರ್ಲಿ, ಯಾಕೆ ಅದು ಮನುಷ್ಯನ ಶರೀರನೇ ಆಗಿರ್ಲಿ. ಮನುಷ್ಯನ್ ಶರೀರ ತುಕ್ ಹಿಡಿಯುತ್ತಾ? ಹಾ, ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ವಿಜಯನಗರಕ್ಕೆ ಹೋಗ್ಬೇಕು. ಒಪ್ಪಿ ನೀನ್ ಹೇಗಪ್ಪ ಹೋಗ್ತ್ಯಾ? ನಿನ್ ಸ್ಕೂಟರ್ ಅಂತೂ ರಿಪೇರಿ ಆಗೋಗಿದೆ. ವೆರಿ ಬ್ಯಾಡ್ ಜೋಕ್ ಬಾಲ ಅಂಕಲ್. ವಿಜಯನಗರಕ್ಕೆ ಹೋಗೋದಿಕ್ಕೆ ನಮ್ ಸ್ಕೂಟರ್ ಅಲ್ಲ, ಅಮ್ಮನ್ ಟೈಮ್ ಮೆಷಿನ್ ಬೇಕು. ಅದ್ರ ಹೆಸರು ಏನು ಅಂದ್ರೆ A cure for laziness. ಒಂದು ಊರಲ್ಲಿ ಒಬ್ಬ ಯುವರಾಜ ಇದ್ದ. ಅವನ ಹೆಸರು ಮಾಧವನ್. ಅವನು ತನಗ್ ತಾನೇ ಚಾಲೆಂಜ್ ಮಾಡ್ಕೊಂಡಿದ್ದ. ಅವನೇನಾದ್ರೂ ಮದ್ವೆ ಮಾಡ್ಕೊಂಡ್ರೆ ಆ ಹುಡುಗಿ ಹೇಗಿರ್ಬೇಕು ಅಂದ್ರೆ ತುಂಬಾ ಸುಂದರವಾಗೂ ಇರ್ಬೇಕು, ಬುದ್ಧಿವಂತಳು ಆಗಿರ್ಬೇಕು. ಅಂತ ಹುಡುಗಿ ಸಿಗ್ಬೇಕು ಅಂತ ಅವನ್ ಹುಡ್ಕೊಂಡು ತುಂಬಾ ದೂರಾನೇ ಹೋಗ್ಬಿಟ್ಟಿದ್ದ. ಒಂದ್ ವೇಳೆ ಸುಂದರವಾಗಿದ್ರು ಬುದ್ಧಿವಂತೆ ಆಗಿರ್ತಿರ್ಲಿಲ್ಲ, ಬುದ್ಧಿವಂತಿಕೆ ಇದ್ರೆ ಸುಂದರವಾಗಿರ್ತಿರ್ಲಿಲ್ಲ. ಹಾಗೆ ಯುವರಾಜ ತನ್ನ ಯುವರಾಣಿನ ಹುಡುಕ್ತಾ ಹುಡುಕ್ತಾ ಕೊನೆಗೆ ವಿಜಯನಗರಕ್ಕೆ ಬಂದು ತಲುಪದ. ನಾನ್ ಯಾಕೋ ಇಡೀ ಜಗತ್ತನ್ನೇ ಸುತ್ತಬೇಕು ಅನ್ಸತ್ತೆ. ಅಲ್ಲ, ಒಂದು ಹುಡುಗಿನೂ ಸಿಕ್ತಿಲ್ವಲ್ಲ ನನಗೆ. ಯಾಕೋ ಜೀವನ ಪೂರ್ತಿ ಬ್ರಹ್ಮಚಾರಿಯಾಗಿ ಇರ್ಬೇಕೇನೋ ಅನ್ಸತ್ತೆ. ಓಹೋಹೋ, ಈ ಊರಂತೂ ತುಂಬಾನೇ ಸುಂದರವಾಗಿದೆಯಲ್ಲ. ಈ ಊರ್ನಷ್ಟೇ ಸುಂದರವಾಗಿರೋ ಹುಡುಗಿ ನನಗೆ ಇಲ್ಲಿ ಸಿಕ್ಕೇ ಸಿಗ್ತಾಳೆ ಅನ್ಸತ್ತೆ. ತುಂಬಾ ದೂರದಿಂದ ಪ್ರಯಾಣ ಮಾಡಿ ಬಂದ ಮಾಧವನ್ ಸುಸ್ತಾಗಿ ಅಲ್ಲೇ ಒಂದ್ ಮರದ ಕೆಳಗೆ ಮಲ್ಕೊಂಡ್ಬಿಟ್ಟ. ಹಾಗೆ ಅವನ್ಗೆ ನಿದ್ದೆನೂ ಬಂದ್ಬಿಡ್ತು. ಪ್ರತಿದಿನದ ಹಾಗೆ ನಾನು ನಿಮ್ಗೆಲ್ಲ ಪ್ರಶ್ನೆ ಕೇಳ್ತೀನಿ, ನೀವು ಅದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕು. ಆಹಾ, ಕೇಳಿ ತಾತ ಕೇಳಿ. ನಾನಿವತ್ತು ನಿರ್ಧಾರ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದೇನೆ, ಆರಾಮಾಗಿ. ಮೊದಲು ಶರೀರಕ್ಕೆ ಜೀವ ಕೊಡು, ಆಮೇಲೆ ಪ್ರಶ್ನೆಗೆ ಉತ್ತರ ಕೊಡುವಂತೆ. ಸರಿ ಕೇಳಿಸ್ಕೊಡಿ, ನನ್ನ ಹತ್ರ ಒಂದು ಕುರಿ ಇದೆ ಅಂತ ಅಂದ್ಕೊಡಿ. ನಾನು ಅದನ್ನ ಮಾರ್ದೆ, ಅದರಿಂದ ಹಣ ಹೇಗ್ ಸಂಪಾದಿಸ್ತೀನಿ? ಕುರಿಯಿಂದ ನಾವು ದುಡ್ಡು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವದನ್ನ ಮಾರ್ಲೇಬೇಕು. ನನ್ನ ದುಡ್ಡಿನ ಮೇಲಾಣೆ. ಇಲ್ಲ, ತಪ್ಪು ಉತ್ತರ. ನೀವ್ ಹೇಳೋದಾದ್ರೆ ನಾನ್ ಪ್ರಯತ್ನ ಪಡ್ಲ ತಾತ. ಆಹಾ, ಇವಳು ಹುಡುಗಿನೋ ಇಲ್ಲ ಅಪ್ಸರೇನೋ? ಒಂದ್ ವೇಳೆ ನನ್ನ ಹತ್ರ ಕುರಿ ಇದ್ರೆ ಅದಕ್ಕೆ ನಾನು ತುಂಬಾ ಚೆನ್ನಾಗಿ ತಿನ್ನಿಸ್ತೀನಿ, ಓಡಾಡಿಸ್ತೀನಿ, ಅದ್ರ ಸೇವೆ ಮಾಡ್ತೀನಿ. ನಮಗೆ ಅದರಿಂದ ಲಾಭ ಆಗ್ಬೇಕು ಐಶಾ ಮಗಳೇ. ನಾವು ಅದಕ್ಕೆ ನೀರು ಊಟ ಎಲ್ಲ ಕೊಟ್ಟು ನಷ್ಟ ಮಾಡ್ಕೋಬಾರ್ದು. ನನ್ನ ದುಡ್ಡಿನ ಮೇಲಾಣೆ. ಲಾಭಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ ಅಣ್ಣ. ನಿಮಗೆ ಉತ್ತರ ಸಿಗೋದಕ್ಕೋಸ್ಕರ ಸ್ವಲ್ಪ ದಿನ ಕಾಯ್ಬೇಕಾಗತ್ತೆ. ಮತ್ತೆ ನಾನು ಕುರಿ ದೊಡ್ಡದಾಗೋ ತನಕ ಕಾಯ್ಬೇಕು. ಹಾ, ಅದ್ಯಾವಾಗ ಕುರಿ ದೊಡ್ಡದಾಗಿ ಬಲಿಷ್ಠವಾಗತ್ತೋ ಆಗ ನಾನದ್ರ ಉಣ್ಣೆ, ಹಾಲು ಮತ್ತೆ ಗೊಬ್ಬರನ ಮಾರಿ ಸಿಕ್ಕಾಪಟ್ಟೆ ನಾಣ್ಯ ಸಂಪಾದನೆ ಮಾಡ್ತೀನಿ. ಸರಿಯಾದ ಉತ್ತರ. ಏನಿದು, ನಾನ್ ಯಾರನ್ನು ಹುಡುಕ್ತಾ ಇದ್ನೋ ಅದೇ ತರ ಇದ್ದಾಳಲ್ಲಪ್ಪ ಇವಳು. ಸುಂದರವಾಗಿರೋದಲ್ದೆ ಬುದ್ಧಿವಂತೇನೂ ಕೂಡ. ವಾ 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 ವಾ, ಏನ್ ಉತ್ತರ ಕೊಡ್ತಾಳೆ ಪಟಾಪಟ್ ಅಂತ. ಅಜ್ಜ, ಇನ್ನು ಒಂದ್ ಪ್ರಶ್ನೆ ಕೇಳಿ, ಒಂದೇ ಒಂದ್ ಪ್ರಶ್ನೆ ಕೇಳಿ. ತಾತ ಪ್ರಶ್ನೆ ಮೇಲ್ ಪ್ರಶ್ನೆ ಕೇಳ್ತಾ ಇದ್ರು. ಆಯಿಷಾ ಪಟ ಪಟ ಅಂತ ಉತ್ತರ ಕೊಡ್ತಾ ಇದ್ಲು. ಇದನ್ನ ನೋಡಿ ಮಾಧವನ್ ಎಂತ ಹುಡುಗಿನ ಹುಡುಕ್ತಿದ್ನೋ ಅವನ್ಗೆ ಅದೇ ತರದ ಹುಡುಗಿ ಸಿಕ್ಬಿಟ್ಲು. ಮಾಧವನ್ ಆಯುಷನ ಮದ್ವೆ ಮಾಡ್ಕೊಂಡು ವಿಜಯನಗರದಿಂದ ತನ್ನ ಸುಂದರವಾದ ಅರಮನೆಗೆ ಬಂದ.
ಆ ಅರಮನೆಯಲ್ಲಿ ಆಯುಷಾ ಸುತ್ತಮುತ್ತ ಕೆಲಸದವರೆಲ್ಲ ಇರ್ತಿದ್ರು. ಆಯುಷನ್ಗೆ ಒಂದ್ ಸಣ್ಣ ಕೆಲಸ ಕೂಡ ಮಾಡಕ್ ಬಿಡ್ತಿರ್ಲಿಲ್ಲ. ಇಷ್ಟು ಅದ್ಭುತವಾದ ಮನೆ, ಇದಂತೂ ಅರಮನೆ. ಅರಮನೆ ಯಾವ ಆಯುಷಾ ಇಡೀ ದಿನ ಇಡೀ ಊರನ್ನೇ ಸುತ್ತಾಡ್ತಾ ಇದ್ಲೋ, ಇಲ್ಲಿ ಅವಳು 2 ಹೆಜ್ಜೆ ಕೂಡ ಇಡ್ತಾ ಇರ್ಲಿಲ್ಲ. ಇದೇ ರೀತಿ ಆಯುಷನ್ಗೆ ಈ ಉಪಚಾರ ಎಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು. ಹೀಗೆ ಸಮಯ ಕಳೀತಾ ಬಂತು. ಶರೀರಕ್ಕೆ ಅತಿಯಾದ ವಿಶ್ರಾಂತಿ ಸಿಕ್ಕಿರೋದ್ರಿಂದ ಆಯುಷಾನ ದೇಹದಲ್ಲಿ ಯಾವುದೇ ಅಂಗಾಂಗಗಳು ಕೆಲಸ ಮಾಡ್ತಾ ಇರಲಿಲ್ಲ. ಅವಳು ಹುಷಾರ್ ತಪ್ಪಿದ್ಲು. ಆಯುಷಾನ ಗುಣಪಡಿಸೋದಿಕ್ಕೆ ಮಾಧವನ್ ವೈದ್ಯರನ್ನ ಮತ್ತೆ ಹಕೀಮ್ರನ್ನ ಕರೆಸಿದ್ದ. ಆದ್ರೆ ಯಾವುದೇ ಔಷಧಿ ಪರಿಣಾಮನೂ ಆಯುಷಾ ಮೇಲೆ ಬೀರ್ಲೇ ಇಲ್ಲ. ಹೀಗೆ ನಿಧಾನವಾಗಿ ಆಯುಷಾ ಹುಷಾರ್ ತಪ್ಪಿರೋ ವಿಷಯ ಗಾಳಿ ತರ ತನ್ನ ಊರು ವಿಜಯನಗರಕ್ಕೆ ತಲುಪ್ತು. ನಾನು ಅವಳನ್ನ ಗುಣ ಮಾಡ್ತೀನಿ. ನಾನೀಗ ಹೋಗಿ ನಮ್ಮ ಆಯುಷಾ ಮೊದಲು ಹೇಗಿದ್ಲೋ ಅವಳನ್ನ ಹಾಗೆ ಗುಣ ಮಾಡಿ ಬರ್ತೀನಿ. ಇಡೀ ಊರೇ ತಾತ ಹೇಳಿದ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಯಾರನ್ನ ವೈದ್ಯರು ಹಕೀಮರು ಗುಣಪಡಿಸೋದಕ್ಕಾಗಿಲ್ವೋ ಅವಳನ್ನ ಇವ್ರು ಹೇಗ್ ಸರಿ ಮಾಡೋಕ್ ಸಾಧ್ಯ? ತಾತ ನೇರವಾಗಿ ವಿಜಯನಗರದಿಂದ ಮಾಧವನ ಅರಮನೆಗೆ ಬರ್ತಾನೆ. ತಾತ ನೀವು? ಹಾ, ನಾನ್ ಬಂದ್ಬಿಟ್ಟೆ. ಇನ್ನು ನೀನು ಚಿಂತೆ ಮಾಡ್ಬೇಡ ಆಯುಷಾ ಮಗಳೇ, ನಾನ್ ನಿನ್ನ ಖಂಡಿತ ಗುಣ ಮಾಡ್ತೀನಿ. ನೀವ್ ಇಲ್ಲಿಗೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ನೀವ್ ಹೇಗ್ ಹೇಳ್ತಿರೋ ಹಾಗೆ ಮಾಡ್ತೀನಿ ನಾನು. ದಯವಿಟ್ಟು ನಮ್ಮ ಆಯುಷಾನ ಸರಿ ಮಾಡ್ಬಿಡಿ ಸಾಕು. ಖಂಡಿತ. ಅದಕ್ಕೂ ಮೊದಲು ನಾನು ಬೇರೆಯವ್ರು ಮಾಡಿರೋಂತ ಅಡಿಗೆ ಮೇಲೆ ಭರವಸೆ ಇಡೋದಿಲ್ಲ. ಅದೇನು ಅಂತ ಮಾತಾಡ್ತಿದ್ದೀರಾ ನೀವು? ಇಲ್ಲಿನ ಭಟ್ರು ನಮ್ಮ ತಂದೆಯವರು, ಅವ್ರ ತಂದೆಯವರು, ಅವ್ರ ತಂದೆಯವರು ತಂದೆ ಮಾಡ್ತಿದ್ದ ಅಡಿಗೆ ಅದು. ಆದ್ರೆ ನೀವು ದಯವಿಟ್ಟು ಚಿಂತೆ ಮಾಡ್ಕೊಳಕ್ ಹೋಗ್ಬಿಡಿ. ನೀವು ಹೇಳಿದ್ರೆ ನಾನೇ ಬೇಕಾದ್ರೆ ಅವಳಿಗೋಸ್ಕರ ಅಡಿಗೆ ಮಾಡ್ತೀನಿ. ಅದ್ರ ಅಗತ್ಯ ಏನೂ ಇಲ್ಲ. ಅವಳು ಕೇವಲ ನಾನು ಮಾಡ್ದಂತ ಅಡಿಗೆನ ಮಾತ್ರ ತಿಂತಾಳೆ. ಮತ್ತೊಂದು ವಿಚಾರ, ನಾನು ಹೇಳೋವರೆಗೂ ಇವಳ ಸುತ್ತಮುತ್ತ ಅಕ್ಕಪಕ್ಕ ಯಾರು ಓಡಾಡಬಾರ್ದು. ಮನುಷ್ಯರಷ್ಟೇ ಅಲ್ಲ, ಮನುಷ್ಯರ ನೆರಳು ಕೂಡ ಇವಳ ಹತ್ರ ಸುಳಿಬಾರ್ದು. ನೆರಳು ಸುಳಿಬಾರ್ದ? ಮತ್ತೆ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ? ಎಲ್ಲಾ ಕೆಲ್ಸನೂ ಆಯುಷಾನೇ ಮಾಡ್ತಾಳೆ. ಕೆಲಸದವ್ರು ಇರ್ಲಿ ಇಲ್ದೇ ಇರ್ಲಿ, ನೀನ್ ಈ ಅರಮನೆನ ಪಳಪಳ ಅಂತ ಹೊಡೆಯೋ ಹಾಗೆ ಇಟ್ಕೋಬೇಕಾಗತ್ತೆ. ಆದ್ರೆ ಗೀದ್ರೆ ಅಂತಂದ್ರೆ ನಾನು ಹೋಗ್ತಾ ಇರ್ತೀನಿ ಅಷ್ಟೇ. ತಾತ ಎಲ್ಲ ಹೋಗ್ಬೇಡಿ ನೀವು. ನೀವ್ ಏನ್ ಹೇಳ್ತಿರೋ ಹಾಗ್ ಮಾಡೋದಕ್ಕೆ ನಾನು ತಯಾರಾಗಿದ್ದೀನಿ. ಮಾರನೇ ದಿನದಿಂದಾನೇ ತಾತ ಹೇಳಿದ ಹಾಗೆ ಆಯುಷಳ ಪೂರ್ತಿ ರೂಟೀನ್ ಚೇಂಜ್ ಆಗ್ಬಿಡತ್ತೆ. ತಾತ ಅಡಿಗೆ ಮಾಡಿ ಮೇಲಿರೋ ಮಹಡಿಲಿ ಇಟ್ಬಿಡ್ತಿದ್ರು. ಆಯುಷಾ ಅಲ್ಲಿಗೆ ಹೋಗೋದಿಕ್ಕೆ ತುಂಬಾ ಕಷ್ಟಪಡ್ತಿದ್ಲು. ಹಾಗೆ ತಾತ ಹೇಳಿರೋ ಮಾತಿನ ಪ್ರಕಾರ ಆಯುಷಾ ಯಾರ್ದೇ ಸಹಾಯ ಇಲ್ದೆ ಅರಮನೆ ಹೊಳಿಯೋದಿಕ್ಕೆ ತುಂಬಾ ಕಷ್ಟಪಡ್ಬೇಕಾಯ್ತು. ಹೀಗವಳು ಕಷ್ಟಪಡ್ತಿದ್ರೆ ಆಯುಷಾಳ ಮೂಳೆಗಳಲ್ಲಿರೋ ತುಕ್ಕಂತೂ ದೂರ ಆಗ್ಲೇಬೇಕಾಯ್ತು. ಹೀಗೆ ಆಯುಷಾಳ ಸೋಂಬೇರಿತನ ದೂರ ಆಯ್ತು. ಹೀಗೆ ಅವಳು ದಿನದಿಂದ ದಿನಕ್ಕೆ ಮೊದ್ಲಿನ ಹಾಗೆ ವಾಸಿಯಾದ್ಲು. ಆಯುಷಾ ಮುಂಚೆ ಹೇಗ್ ತಲೆಹರಟೆ ಮಾಡ್ತಿದ್ಲೋ ಅದೇ ತರ ಮಾಡೋಕೆ ಶುರು ಮಾಡ್ಕೊಂಡ್ಲು. ಆದ್ರೆ ಅವಳ ಬುದ್ಧಿ ಮೊದ್ಲಿನ ಹಾಗೆ ಚುರುಕಾಗಿದ್ಯೋ ಇಲ್ವೋ ಅಂತ ನೋಡೋದಿಕ್ಕೆ ಇನ್ನೊಂದ್ ಪರೀಕ್ಷೆ ಬಾಕಿ ಇತ್ತು. ಮಾಧವನ್, ನನ್ನ ಒಂದು ಪ್ರಶ್ನೆಗೆ ನೀನು ಉತ್ತರ ಕೊಡ್ಬೇಕು. ಅದು ಫಟ್ ಅಂತ ಹೇಳು. ಕೊಡಕ್ಕಾಗತ್ತಾ? ಖಂಡಿತ ಖಂಡಿತ. ಹಾಗಿದ್ರೆ ಹೇಳು ಮಾಧವನ್, ನನ್ನ ತಂಗಿಯ ಗಂಡನ ಬಾಮೈದನ ಹೆಂಡತಿಯ ಸ್ನೇಹಿತೆಯ ಮಗನ ಮದುವೆ ನನ್ನ ಚಿಕ್ಕಪ್ಪನ ಮಗನ್ ಜೊತೆ ಆಗಿದೆ. ಹಾಗಿದ್ರೆ ನನ್ನ ತಂಗಿ ನನಗೇನಾಗ್ಬೇಕು? ನನಗನ್ಸುತ್ತೆ ಅತ್ತೆ, ಅಲ್ಲ ದೊಡಮ್ಮ. ಇದೇನ್ ತಾತ, ನಿಮ್ ತಂಗಿ ನಿಮ್ಗೆ ತಂಗಿಯಾಗೆ ಇರ್ತಾರಲ್ಲ. ಸರಿಯಾದ ಉತ್ತರ ಕೊಟ್ಟೆ ನೋಡು. ವಾಹ್, ನೀವಂತೂ ಚಮತ್ಕಾರನೇ ಮಾಡ್ಬಿಟ್ರಲ್ಲ. ನೀವು ನನ್ನ ಆಯುಷಾ ಹುಷಾರಾಗೋ ಹಾಗೆ ಮಾಡ್ಬಿಟ್ರಲ್ಲ. ಅಲ್ಲ, ಇದನ್ನೆಲ್ಲ ಹೇಗ್ ಮಾಡ್ತೀರಾ ನೀವು? ನಾನಂತೂ ಏನು ಮಾಡ್ಲಿಲ್ಲ. ಇವಳು ವಿಜಯನಗರದಲ್ಲಿ ಇರ್ಬೇಕಾದ್ರೆ ಹಳ್ಳಿಲಿರುವಂತ ಎಲ್ರಿಗೂ ಸಹಾಯ ಮಾಡ್ತಾ ಇದ್ಲು. ಇಡೀ ದಿನ ಹಳ್ಳಿಯ ಈ ಮೂಲೆ ಅಥವಾ ಆ ಮೂಲೆನಲ್ಲಿರ್ತಿದ್ಲು. ಇಡೀ ದಿನ ಲವಲವಿಕೆಯಿಂದ ಓಡಾಡ್ಕೊಂಡಿರ್ತಾ ಇದ್ಲು. ಸಾಕಷ್ಟು ಒಗಟುಗಳಿಗೆ ಉತ್ತರ ಕೊಡ್ತಾ ಇದ್ಲು.
ಆದ್ರೆ ಇವಳು ಯಾವಾಗ ಇಲ್ಲಿಗೆ ಬಂದ್ಲು ಇವಳ ಮೂಳೆಗಳಿಗೆಲ್ಲ ಸೋಂಬೇರಿತನದ ತುಕ್ ಹಿಡಿದು ಬಿಡ್ತು. ನಾನಂತೂ ಇವಳಿಗೆ ಮೊದಲು ಹೇಗಿರ್ತಿದ್ಲೋ ಹಾಗಿರೋ ಅವಕಾಶ ಮಾಡ್ಕೊಟ್ಟೆ. ನಿನ್ನ ಮೂಳೆಗಳಲ್ಲಿ ಮತ್ತೆ ನಿನ್ನ ಬುದ್ಧಿಗೆ ಅಂಟ್ಕೊಂಡಿದ್ದಂತ ತುಕ್ಕು ತಾನೇ ತಾನಾಗ್ ಹೊರಟೋಯ್ತು. ಹೌದಾ? ಹಾಗಾದ್ರೆ ನಿಮ್ ಉಪಾಯ ಇದಾ? ಅಂದ್ರೆ ಐಶಾ ಮೊದ್ಲಿನ ತರ ಹೆಲ್ತಿ ಆಗ್ಬಿಟ್ಲಾ? ಅಯ್ಯೋ, ಇದೇನ್ ಮಾಡ್ತಿದ್ಯಾ ನೀನು ಉಪ್ಪಿ? ನಾನು ಇದಕ್ಕೆ ತುಕ್ಕಿಡ್ದಿರೋದನ್ನ ಸ್ವಚ್ಛ ಮಾಡ್ತಾ ಇದ್ದೇನೆ. ಅಯ್ಯೋ, ಎಲ್ಲಿಗೆ ಹೋಗ್ತಿದ್ಯೋ ಉಪ್ಪಿ? ನಾನೀಗ ಹೋಗ್ತಾ ಇದ್ದೀನಿ ಒಂದು ಲಾಂಗ್ ಡ್ರೈವ್. ಇನ್ಮೇಲೆ ಯಾವತ್ತೂ ಇದನ್ನ ತುಕ್ಕಿಡಿಯೋದಕ್ಕೆ ನಾನು ಬಿಡೋದೇ ಇಲ್ಲ. ಈ ಗುಜರಿ ಅಂತೂ ಬರೀ ಓಡೋದಲ್ಲ, ಹಾರುತ್ತೆ ಬಾಲ. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೆ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರಗದಿಂದ ಕಥೆಯು, ನಾನು ಅದೇ ಪರಿಮಳ ಹಳೆದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ ಮನದಲ್ಲಿ ಕವಿದ